ಇಲ್ಲಿ ಮಾತಾಡಕ್ಕೆ ಕೊಡು, ಒಂದೆರಡು ನಿಮಿಷ ಹಂಗೆ ಒಂದು ನಿಮಿಷ ಮಾತಾಡ್ಬಿಡ್ತಾರೆ. ಮಧ್ಯೆ ಬಂದ್ಬಿಟ್ಟು ಇಲ್ಲೇ ಬರ್ತಾ ಹಲೋ ಸರ್, ನಮಸ್ಕಾರಗಳು. ನಮ್ಮ MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಶಾರದಾ ಸಿಟಿಯಿಂದ ಹೊರಟಿದ್ದೀವಿ. ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದಾಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದಾಗಿದೆ ಅಂತ ಹೇಳಿದ್ರು. ನಿಮಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದೆ, ನಮ್ಮನ್ನು ಏರ್ಪೋರ್ಟ್ ಒಳಗಡೆ ಕೂಡ ಯಾರೂ ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದ್ರೆ, ನೀವು ಇಷ್ಟರ ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊಂತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮ್ಗೇನು ಸಂಬಂಧ ಇಲ್ಲ, ನೀವು ಏನು ಮಾಡ್ಕೊಂತೀರೋ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವೆಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮ್ಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ, ನಾಳೆಗೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪಾ ಅಂದರೆ, ಇದರಲ್ಲಿ ತುಂಬಾ ಜನ ವಯಸ್ಸಾದವರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ CM ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ಮಾತಾಡೋಣ ಈಗ 52 ಜನ, ಪಾಪ ಅದರಲ್ಲಿ 25 ಜನ ಹೆಣ್ಮಕ್ಳಿದಾರಣ. ಹೋಗಿದ್ರಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ ಬರೋಷ್ಟೊಳಗೆ ಅವ್ರಿಗೆ ಏರ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ಅವರು ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ ಈಗ 52 ಜನ. ಅದರಲ್ಲಿ ಬಳ್ಳಾರಿಯವರು ಒಂದು 32 ಜನನ ನಮ್ಮ ಕ್ಷೇತ್ರದವ್ರೆ, ಮತ್ತೆ ಆಮೇಲೆ ಇವರು ಸಿರುಗುಪ್ಪದವರು ಒಂದು 20 ಜನನ, ಎಲ್ಲ 52 ಜನ ಆಗ್ಯಾರಣ ಅವ್ರ. ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರ ಇಂತ್ಲೊಂಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆನ್ಸ್ ಕಮಿಷನರ್ ಮಾತಾಡಿದ್ರಂತಾನ ಅವರು. ಅವರು ಪಾಪ ನಮ್ಮ ಇವರೆಲ್ಲರೂ ಅಲ್ಲಿಗೆ ಹೋಗಿರೋರೆಲ್ಲರೂ CM ಸಾಹೇಬ್ರ ಗಮನಕ್ಕೆ ತಂದಿದೆ ಅಂತ ಹೇಳ್ದಣ ಅವ್ರಿಗೆ ಆಲ್ರೆಡಿ ಅವ್ರಿಗೆ. ತಮ್ಮ ಗಮನ ಬಂದ್ ಮಾಡಿದಾರಣ, ಎಲ್ಲ ಏರ್ಪೋರ್ಟ್ ಅಲ್ಲೇ ಬಂದ್ ಮಾಡಿಬಿಟ್ಟಾರಣ ಮಾರ್ಚ್ 2ನೇ ತಾರೀಕುವರೆಗೆ. ಏರ್ ಸ್ಟ್ರೈಕ್ ಆಗಿದೆಣ ಅಲ್ಲಿ. ಆಮೇಲೆ ನಮ್ಮ ಭರತ್ ರೆಡ್ಡಿನೂ ಅಲ್ಲೇ ಇದ್ದಾನಂತ. ಹೌದಣ್ಣ MLA ಅವ್ರು ಯಾರ್ಯಾರು ಹೋಗಿದ್ರೋ ಗೊತ್ತಿಲ್ಲಣ್ಣ, ಅವ್ರ ಫ್ಯಾಮಿಲಿ ಹೋಗಿದಾರ ಅಂತ ಹೇಳ್ತಾ ಇದ್ದ ನನಗೆ. ಬಟ್ ಇವ್ರು ಪಾಪ ಇವರೆಲ್ಲ ಹೋಗಿದ್ದವರು ಒಂದು 52 ಜನ ನಮ್ಮ ಟೂರ್ಗ್ ಅಂತ ಹೇಳಿ ಹೋಗಿದಾರಣ್ಣ. ನಮ್ಮವರು ಪಾಪ ಎಲ್ಲ ರೈತರು ಇದಾರಣ್ಣ ಅವರು. ಅದಕ್ಕೆ ತಾವು ಮಾತಾಡಿದ್ರಿ ಅಂತ ಹೇಳಿ ನನಗೆ. ಅಣ್ಣ CS ಒಂದ್ಸತಿ ಮಾತಾಡ್ಬಿಟ್ಟಣ ಸ್ವಲ್ಪ ಅಲ್ಲಿ ಅಣ್ಣ ಅದೇ ಅವ್ರು ಮುಂದೆ ಮಾತಾಡ್ಬಿಟ್ರೆ ನಮ್ಮ ಪಾಪ ಅಂಜುಮ್ ಪರ್ವೇಜ್ ಮಾತಾಡಿದ್ರಣ. ಈಗ ಅವ್ರಿಗೆ ಮಾತಾಡಿ ಮತ್ತೆ ಅವರು ರೆಸಿಡೆಂಟ್ ಕಮಿಷನರ್ಗೂ ಮಾತಾಡಿ ನಾನು ಅವ್ರ ಜಮೀರ್ ಅವ್ರಿಗೂ ಮಾತಾಡ್ದಣ್ಣ. ಈಗ ಡೆಲ್ಲಿಯಲ್ಲಿ ಅವರು ಹೇಳಿದ್ದಣ್ಣ 2ನೇ ತಾರೀಕುವರೆಗೆ ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಹೆಂಗಾದ್ರು ಅವ್ರನ್ನ ಇದು ಧೈರ್ಯವಾಗಿ ಇರ್ಲಿಕ್ಕೆ ಹೇಳಿ, ನಾವು ಇಂಡಿಯನ್ ಗವರ್ಮೆಂಟ್ ಇಂದ ಏನ್ ಬರುತ್ತೆ ಅವಾಗ ಮಾಡ್ಬೇಕಂತ ಹೇಳಿದ್ರಣ್ಣ ಅವರು. ಸರಿ ಅಣ್ಣ.